ಪರೀಕ್ಷೆಯಲ್ಲಿ ಅಂಕಗಳನ್ನು ಪಡೆದರಷ್ಟೇ ಸಾಲದು. ವಿದ್ಯೆ ಜ್ಞಾನದ ಜೊತೆಗೆ ಸಂಸ್ಕಾರವು ಮುಖ್ಯ. ಹಿರಿಯರು, ಅಕ್ಷರ ಕಲಿಸಿದ ಗುರುಗಳು, ಸಮಾಜ ಎಂಬ ಗೌರವವನ್ನೇ ಇಲ್ಲದೆ ಕೇವಲ ಅಂಕಪಟ್ಟಿಯಿಂದ ಮಾತ್ರ ಉಪಯೋಗವಿಲ್ಲ ಎಂದು ಆದಿಚುಂಚನಗಿರಿ ಪೀಠದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಾಥ ಸ್ವಾಮೀಜಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಳದ ಕೆವಿ ಭವನದಲ್ಲಿ ಶ್ರೀ ಕೆಂಪಣ್ಣ ಸ್ವಾಮಿ, ಶ್ರೀ ವೀರಣ್ಣ ಸ್ವಾಮಿ ದೇವಾಲಯ ಟ್ರಸ್ಟ್ನಿಂದ 10ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಪೀಠದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಾಥ ಸ್ವಾಮೀಜಿ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಈಗಿನ ಕಾಲದ ಮಕ್ಕಳನ್ನು ಗಮನಿಸಿದರೆ ಅವರು ಪರೀಕ್ಷೆಗಳಲ್ಲಿ ಹೆಚ್ಚೆಚ್ಚು ಅಂಕಗಳನ್ನು ಗಳಿಸುತ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ವಿನಯ, ಸಂಸ್ಕಾರ, ಮಾನವೀಯತೆಯ ಭಾವನೆಗಳು ಕ್ಷೀಣಿಸುತ್ತಿದೆ ಎಂದೆನಿಸುತ್ತಿದೆ. ಬರೀ ವಿದ್ಯೆ ಇದ್ರೆ ಸಾಲದು, ಮಾನವೀಯ ಮೌಲ್ಯ, ಸನ್ನಡತೆ, ಸಂಸ್ಕಾರ, ವಿವೇಕ ಸಹ ಇರಬೇಕು ಎಂದರು. ಆ ಶಬ್ದದ ಅರ್ಥನೇ ಬೇರೆ ಬೇರೆ ಆಗೋಗುತ್ತೆ. ಅದಕ್ಕಾಗಿ ಆ ಪ್ರೀತಿ ಎಲ್ಲರೂ ಇರಬೇಕು. ಆ ಪ್ರೀತಿ ಹಂಚುವುದ್ರೆ ಅವಾಗ ಆ ಪ್ರೀತಿ ಶಬ್ದಕ್ಕೆ ಒಂದು ಅನರ್ಥ ಆಗ್ತಕ್ಕಂಥ ಶಬ್ದ ಬರಲ್ಲ. ಆ ಪ್ರೀತಿ ಎಲ್ಲರೂ ಹಂಚಿದಾಗ ಅದಕ್ಕೊಂದು ಶಕ್ತಿ ಬರುತ್ತೆ. ಆ ನಿಟ್ಟಿನಲ್ಲಿ ಅವರ ಹೇಳಿದ್ದು ಪ್ರೀತಿಯಿಂದ ಇರಿ, ಹೊಂದಾಣಿಕೆಯಿಂದ ಇರಿ, ವಿಶ್ವಾಸದಿಂದ ಇರಿ, ವಾತ್ಸಲ್ಯದಿಂದ ಇರಿ, ಸಂಸ್ಕಾರದಿಂದ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮೌಲ್ಯಗಳನ್ನು ರೂಪಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಬರೆದ ಸಂವಿಧಾನ ಓದು ಪುಸ್ತಕವನ್ನು ಬಿಡುಗಡೆ ಮಾಡಿ ವಿತರಿಸಲಾಯಿತು. ಪ್ರತಿಭಾವಂತ ಮಕ್ಕಳಿಗೂ ನೀಡಲಾಯಿತು. ಇದೇ ವೇಳೆ ಸಂವಿಧಾನ ಪೀಠಿಕೆಯ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ಶ್ರೀ ಕೆಂಪಣ್ಣ ಸ್ವಾಮಿ, ಶ್ರೀ ವೀರಣ್ಣ ಸ್ವಾಮಿ ದೇವಾಲಯದ ಒಕ್ಕಲು ಕುಟುಂಬಗಳ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆ ಸೇರಿದಂತೆ ಉನ್ನತ ಶಿಕ್ಷಣದಲ್ಲಿ ಹೆಚ್ಚು ಅಂಕ ಗಳಿಸಿರುವ 112 ವಿದ್ಯಾರ್ಥಿಗಳನ್ನು ಅವರು ಪೋಷಕರೊಂದಿಗೆ ಪುರಸ್ಕರಿಸಲಾಯಿತು. ಶ್ರೀ ಕೆಂಪಣ್ಣ ಸ್ವಾಮಿ, ಶ್ರೀ ವೀರಣ್ಣ ಸ್ವಾಮಿ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ನಿವೃತ್ತ ಎಸ್ಪಿ ಎನ್ ನಾಗರಾಜ್ ಅಧ್ಯಕ್ಷತೆ ವಹಿಸಿದರು. ಮಾಜಿ ಶಾಸಕ ವಿ ಮುನಿಯಪ್ಪ, ಟ್ರಸ್ಟ್ನ ಉಪಾಧ್ಯಕ್ಷ ಬಿಳಿ ಶಿವಾಲೆ ರವಿ, ಕಾರ್ಯದರ್ಶಿ ಅಶ್ವತ್ಥಯ್ಯ, ಖಜಾಂಚಿ ಮುನಿಸ್ವಾಮಿಗೌಡ, ಟ್ರಸ್ಟಿಗಳಾದ ಚಿಕ್ಕದಾಸನಹಳ್ಳಿ ದೇವರಾಜ್, ಗೊರಮಡುಗು ರಾಜಣ್ಣ, ಹಾನೂರು ವಿಜೇಂದ್ರ ಇನ್ನಿತರರು ಹಾಜರಿದ್ದರು. ವೀರಪುರ ಮಂಜುನಾಥ್, ಇನ್ಎಸ್ ಟಿವಿ, ಶಿಡ್ಲಘಟ್ಟ.